ಧರ್ಮಸ್ಥಳ ಕೇಸ್ ಮುಂದುವರೆದಿದೆ. ಶೋಧ ಕಾರ್ಯ ಮೊದಲ ಹಂತದಲ್ಲಿ 6, 7, 8 ಪಾಯಿಂಟ್ಗಳಲ್ಲಿ ಅಗೆತವನ್ನ ಆರಂಭ ಮಾಡಲಾಗಿತ್ತು. 6ನೇ ಸ್ಥಳದಲ್ಲಿ ಅಗೆತ ಕಾರ್ಯವನ್ನ ಪ್ರಾರಂಭಿಸಿದೆ ಎಸ್ಐಟಿ ಟೀಮ್. 30 ಸಿಬ್ಬಂದಿಗಳ ಸಹಿತ ಪೌರ ಕಾರ್ಮಿಕರಿಂದ ಗುಂಡಿ ಅಗೆಯಲಾಗ್ತಾ ಇದೆ. 6ನೇ ಪಾಯಿಂಟ್ ಬಳಿಕ 7, 8ನೇ ಪಾಯಿಂಟ್ ನಲ್ಲೂ ಶೋಧ ಕಾರ್ಯವನ್ನ ನಡೆಸಲಾಗುತ್ತೆ. ಬುರುಡೆ ರಹಸ್ಯ ಬಗೆಹರಿಸೋದಕ್ಕೆ ಮತ್ತಷ್ಟು ಪೊಲೀಸ್ ಬಲ ಹೆಚ್ಚಾಗಿರುವಂತದ್ದು. ಪ್ರಕರಣವನ್ನ ಬಗೆಹರಿಸೋದಕ್ಕೆ ಮತ್ತಷ್ಟು ಹೆಚ್ಚುವರಿ ಅಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ. ಹೆಚ್ಚುವರಿಯಾಗಿ 9 ಮಂದಿ ಪೊಲೀಸ್ ಅಧಿಕಾರಿಗಳನ್ನ ನೇಮಕ ಮಾಡಿರುವಂತದ್ದು. ಈಗಾಗಲೇ 20 ಮಂದಿ ಪೊಲೀಸ್ ಅಧಿಕಾರಿಗಳು ಎಸ್ಐಟಿ ಟೀಮ್ ನಲ್ಲಿದ್ರು. ಈಗ ಮತ್ತಷ್ಟು ಮಂದಿ ಪೊಲೀಸ್ ಅಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ. ಉಪ್ಪಿನಂಗಡಿ ಸೆನ್ ಪೊಲೀಸ್ ಠಾಣೆ, ವಿಟ್ಲ ಪೊಲೀಸ್ ಠಾಣೆ, ಉಡುಪಿ ಸಿಎಸ್ಪಿ ಪೊಲೀಸ್ ಠಾಣೆ, ಹೊನ್ನಾವರ ಠಾಣೆ ಹಾಗೆ ಮಂಗಳೂರು ಎಫ್ಎಂಎಸ್ ದಳದಿಂದ ಪೊಲೀಸರನ್ನ ನೇಮಕ ಮಾಡಲಾಗಿರುವಂತದ್ದು. ಒಂದು ಕಡೆ ಧರ್ಮಸ್ಥಳ ಕೇಸ್ ಶೋಧ ಕಾರ್ಯ ಮುಂದುವರೆದಿದೆ. 6, 7, 8 ಪಾಯಿಂಟ್ಗಳಲ್ಲಿ ಅಗೆತವನ್ನ ನಡೆಸಲಾಗ್ತಾ ಇರುವಂತದ್ದು. ಎಸ್ಐಟಿ ಟೀಮ್ ಈಗ ಸದ್ಯಕ್ಕೆ 6ನೇ ಸ್ಥಳದಲ್ಲಿ ಅಗೆತವನ್ನ ಆರಂಭಿಸಿದೆ. ಅದರ ಜೊತೆಗೆ 30 ಸಿಬ್ಬಂದಿಗಳ ಸಹಿತ ಅದರ ಜೊತೆಗೆ ಪೌರ ಕಾರ್ಮಿಕರನ್ನ ಕೂಡ ಸೇರಿಸಿಕೊಳ್ಳಲಾಗಿರುವಂತದ್ದು. ಅಗೆದಷ್ಟು ಸಾಕಷ್ಟು ಆಳಕ್ಕೆ ಹೋಗ್ತಾ ಇರುವಂತದ್ದು ಈ ಒಂದು ಕುತೂಹಲ. ಯಾಕಂದ್ರೆ ದಿನನಿತ್ಯ 1, 2 ಉತ್ಖನನ ನಡೀತಾನೆ ಇದೆ. ಒಂದು ಅಸ್ಥಿಪಂಜರ ಕಳೆಬರಹ ಸಿಗ್ತಾನೆ ಇಲ್ಲ. ಹಾಗಾಗಿ ಧರ್ಮಸ್ಥಳದ 6ನೇ ಪಾಯಿಂಟ್ ನಲ್ಲಿ ಸಿಕ್ತು ತಲೆಬುರುಡೆ. ಧರ್ಮಸ್ಥಳದ 6ನೇ ಪಾಯಿಂಟ್ ನಲ್ಲಿ ತಲೆಬುರುಡೆ ಸಿಕ್ಕಿದೆ. ಗುಂಡಿ ಅಗೆಯುವ ವೇಳೆ ಪತ್ತೆಯಾಗಿದೆ ಮೂಳೆಗಳು. ಧರ್ಮಸ್ಥಳದ 6ನೇ ಪಾಯಿಂಟ್ ನಲ್ಲಿ ಸಿಕ್ತು ತಲೆಬುರುಡೆ. ದೂರುದಾರ ಗುರುತಿಸಿದಂತಹ ಸ್ಥಳದಲ್ಲಿ ಸಿಕ್ಕಿರುವಂತದ್ದು. 6ನೇ ಪಾಯಿಂಟ್ ಅಗೆಯುವಾಗ ತಲೆಬುರುಡೆ ಮೂಳೆಗಳು ಪತ್ತೆಯಾಗಿದೆ. ಇಲ್ಲಿವರೆಗೂ ಕೂಡ ಸಾಕಷ್ಟು ಕುತೂಹಲವನ್ನ ಕೆರಳಿಸಿತ್ತು. ಈಗ ಧರ್ಮಸ್ಥಳದ 6ನೇ ಪಾಯಿಂಟ್ ನಲ್ಲಿ ತಲೆಬುರುಡೆ ಸಿಕ್ಕಿದೆ. ಪ್ರಮುಖವಾಗಿ ಮೂಳೆಗಳು ಪತ್ತೆಯಾಗಿವೆ. ದೂರುದಾರ ಗುರುತಿಸಿದ ಸ್ಥಳದಲ್ಲಿ ಅಸ್ಥಿಪಂಜರ ಹಾಗೆ 6ನೇ ಪಾಯಿಂಟ್ ಅಗೆಯುವಾಗ ತಲೆಬುರುಡೆ ಮೂಳೆಗಳು ಪತ್ತೆಯಾಗಿದೆ. ಶೋಧ ಕಾರ್ಯ ಮುಂದುವರೆದಿರುವಂತದ್ದು. ಇಲ್ಲಿಂದ ಸಾಕಷ್ಟು ರೀತಿಯಲ್ಲಿ ಪ್ರಶ್ನೆಗಳು ಹುಡ್ತಾ ಹೋಗುತ್ತೆ. ಇಲ್ಲಿವರೆಗೂ ಕೂಡ ಒಂದು ಮೂಳೆಯೂ ಕೂಡ ಸಿಕ್ಕಿರ್ಲಿಲ್ಲ. ಅಟ್ಲೀಸ್ಟ್ ಅಸ್ಥಿಪಂಜರದ ಕಳೆಬರಹ ಕೂಡ ಸಿಕ್ಕಿರ್ಲಿಲ್ಲ. ಹಾಗಾಗಿ ಧರ್ಮಸ್ಥಳದಲ್ಲಿ ಇಲ್ಲ ಸಿಗೋದೇ ಇಲ್ಲ ಅಂತ ತೋರಿಸಿದಂತ ಪಾಯಿಂಟ್ ಅನ್ನುವಂತಹ ವಿಚಾರವಾಗಿ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇತ್ತು. ಈಗ 6ನೇ ಪಾಯಿಂಟ್ ಶೋಧದ ವೇಳೆ ಪತ್ತೆಯಾಗಿದೆ ಮೂಳೆಗಳು. ಸಿಕ್ಕಂತ ಮೂಳೆಗಳನ್ನ ಸಂಗ್ರಹಿಸಿ ಎಸ್ಐಟಿ ಅಧಿಕಾರಿಗಳ ತಂಡಕ್ಕೆ ಕಳುಹಿಸಿಕೊಡ್ಲಾಗುತ್ತೆ. ಇನ್ನು ಆಳ ತೆಗೆದು ಹುಡುಕಾಟವನ್ನ ಆರಂಭಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ದಿವಾಕರ್ ಇದು ಬ್ಯಾಕ್ ಪ್ಯಾಕ್ ಆಗಿದ್ರ ನದಿ ಕಡೆ ಬರ್ರಿ, ಸೇತುವೆ ಅದಲ್ಲ. ನೇತ್ರಾವತಿ ತಟದಲ್ಲಿ ಬುರುಡೆ ಮುಷ್ಟಿಗೆ ಬಿಗ್ ಟ್ವಿಸ್ಟ್. ಒಂದಲ್ಲ ಎರಡಲ್ಲ 2 ಕಳೆಬರಹಗಳು ಪತ್ತೆಯಾಗಿ ಅಸ್ಥಿಪಂಜರದ ಕೆಲವು ಭಾಗಗಳು ಮಾತ್ರ ಪತ್ತೆ. 6ನೇ ಪಾಯಿಂಟ್ ನಲ್ಲಿ ಅಸ್ಥಿಪಂಜರದ ಮೂಳೆಗಳು ಪತ್ತೆಯಾಗಿದೆ. ಮೂಳೆಗಳು ಸಿಕ್ಕ ಬಗ್ಗೆ ಎಸ್ಐಟಿ ಅಧಿಕಾರಿಗಳಿಂದ ಮಾಹಿತಿಯನ್ನ ನೀಡಲಾಗಿರುವಂತದ್ದು. ದೇಹದ ಪೂರ್ತಿ ಭಾಗಗಳು ಇನ್ನೂ ಸಿಕ್ಕಿಲ್ಲ. ಅಸ್ಥಿಪಂಜರದ ಕೆಲವು ಭಾಗಗಳು ಅಷ್ಟೇ ಪತ್ತೆಯಾಗಿದೆ. 6ನೇ ಪಾಯಿಂಟ್ ನಲ್ಲಿ ಮತ್ತಷ್ಟು ಶೋಧ ಕಾರ್ಯ ನಡೀತಾ ಇದೆ. ನೋಡಿ, ಆತ ಹೇಳಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಈಗಾಗಲೇ ಶೋಧ ಕಾರ್ಯ ಆರಂಭವಾಗಿತ್ತು. 1 ಹಾಗೆ 2ನೇ ಪಾಯಿಂಟ್ 3ನೇ ಪಾಯಿಂಟ್ ನಲ್ಲಿ ಸಿಕ್ಕಿರ್ಲಿಲ್ಲ. ಆದ್ರೆ ಈಗ 6ನೇ ಪಾಯಿಂಟ್ ನಲ್ಲಿ ಅಸ್ಥಿಪಂಜರ ಸಿಕ್ಕಿದೆ. ಸೊ ಈಗ ಎಸ್ಐಟಿ ಅಧಿಕಾರಿಗಳು ಅಸ್ಥಿಪಂಜರ ತಲೆಬುರುಡೆ ಸಿಕ್ಕಿದೆ, ಕೆಲವೊಂದಿಷ್ಟು ಭಾಗಗಳು ಸಿಗಬೇಕು ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಈಗ ಧರ್ಮಸ್ಥಳದಲ್ಲಿ ಇಲ್ಲಿವರೆಗೂ ಕೂಡ 2 ದಿನಗಳ ಕಾಲ ಯಾವುದೇ ರೀತಿ ಕಳೆಬರಹ ಪತ್ತೆ ಆಗಿರ್ಲಿಲ್ಲ. ಹಾಗಾಗಿ ಕಳೆಬರಹ ಪತ್ತೆ ಆಗಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಸಾಕಷ್ಟು ರೀತಿಯಲ್ಲಿ ಕೆಲವೊಂದಿಷ್ಟು ಎಲ್ಲ ಸಿಗಲ್ಲ ಅಂತ ತೋರಿಸಿದಂತ ಪಾಯಿಂಟ್ ಎಲ್ಲ ಕೂಡ ಸುಳ್ಳು ಅಂತ ಹೇಳಲಾಗ್ತಾ ಇತ್ತು. ಇವತ್ತು 5, 6, 7ನೇ ಗುಂಡಿಗಳನ್ನ ಮಾರ್ಕ್ ಮಾಡಲಾಗಿತ್ತು. ಹಾಗೆ ಇನ್ನೂ ಹೆಚ್ಚಿನ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿಕೊಳ್ಳಲಾಗಿತ್ತು. ಪೌರ ಕಾರ್ಮಿಕರನ್ನ ಕೂಡ ಕರೆದುಕೊಂಡು ಗುಂಡಿ ಅಗೆಯುವಂತ ಕೆಲಸವನ್ನ ಮಾಡಲಾಗಿತ್ತು. ಸೊ ಹಾಗಾಗಿ ಇವತ್ತು 6ನೇ ಗುಂಡಿಯಲ್ಲಿ
ಒಂದಲ್ಲ ಎರಡು ಕಳೆಬರಹ ಪತ್ತೆಯಾಗಿರುವಂಥದ್ದು. ಅದನ್ನ FSL ಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಪರೀಕ್ಷೆಯನ್ನ ನಡೆಸಿ ಹೆಣ್ಣೋ ಗಂಡೋ ಅಥವಾ ಅದರ ಮೇಲೆ ನಡೆದಿರುವಂತಹ ದೌರ್ಜನ್ಯ ಆಗಿರ್ಬೋದು. ಯಾಕಂದ್ರೆ ಆತ ತೋರಿಸಿದಂತಹ ಪಾಯಿಂಟ್ ಅಲ್ಲೇ ಸಿಕ್ಕಿರುವಂಥದ್ದು. ಆತ ನಾನು ತೋರಿಸಿರುವಂಥದ್ದೆಲ್ಲವೂ ಕೂಡ ಇಲ್ಲಿ ನಾನು ಹೂತಿರುವಂತ ಶವಗಳೇ, ಅದು ನಗ್ನಾವಸ್ಥೆಯಲ್ಲಿದ್ದಂತ ಮಹಿಳೆಯರ ಶವಗಳು, ಅದಾದ ನಂತರವಾಗಿ ಮೈ ಮೇಲೆ ಗಾಯವಾಗಿದ್ದಂತಹ ಶವಗಳು, ಎಷ್ಟೋ ಅನಾಥ ಶವಗಳು ಅಂತ ಹೇಳಿಕೆಯನ್ನ ಕೊಟ್ಟಿದ್ದ. ಸದ್ಯಕ್ಕೆ 15 ಕಡೆ ಪಾಯಿಂಟ್ ಔಟ್ ಮಾಡಲಾಗಿತ್ತು. ಸೊ ಈಗ ಪ್ರಮುಖವಾಗಿ ಕೆಲವೊಂದಿಷ್ಟು ಗುಂಡಿಗಳನ್ನ ಅಗಿಯುವಂತಹ ಸಂದರ್ಭದಲ್ಲಿ 1, 2, 3ರಲ್ಲಿ ಏನು ಕೂಡ ಸಿಕ್ಕಿರ್ಲಿಲ್ಲ, ಇನ್ನೇನು ಸಿಗೋದು ಇಲ್ಲ ಅಂತ. ಯಾಕಂದ್ರೆ ಆತ ಪ್ರತಿಯೊಂದು ಮೃತದೇಹವನ್ನ ಹೂತು ಹಾಕಿ ತುಂಬಾ ವರ್ಷಗಳು ಕಳೆದಿದೆ. ಸೊ ಹಾಗಾಗಿ ಅಲ್ಲಿ ಸದ್ಯದ ಮಟ್ಟಿಗೆ ಆತನಿಗೆ ತಾನು ಇಲ್ಲೇ ಹೂತು ಹಾಕಿದ್ದೆ ಹಣವನ್ನ ಅನ್ನೋದಕ್ಕೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂತ ಗುರುತಿರ್ಲಿಲ್ಲ. ಆದ್ರೆ ಆತ ಹೇಳಿದಂತಹ ಗುರುತಿನ ಆಧಾರದ ಮೇಲೆ ಪೊಲೀಸ್ನವರು ಕೂಡ ಮಾರ್ಕ್ ಮಾಡ್ಕೊಂಡು ಹೋಗಿದ್ರು. ಈಗ 20 ಸಿಬ್ಬಂದಿ ಇದ್ದಂತ SIT ತಂಡಕ್ಕೆ ಅತಿ ಹೆಚ್ಚಾಗಿ ಇನ್ನುಳಿದಂತೆ ಕೆಲವೊಂದಿಷ್ಟು ಜನರನ್ನ ಕೂಡ ನಿಯೋಜನೆ ಮಾಡಲಾಗಿದೆ ಪೊಲೀಸರನ್ನ. ಈಗ ನೇತ್ರಾವತಿ ತಟ್ಟದಲ್ಲಿ ಬೋಡೆ ಮಿಸ್ಟ್ರಿಗೆ ಒಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ. ಯಾಕಂದ್ರೆ ಒಂದಲ್ಲ ಎರಡು ಕಳೆಬರಹಗಳು ಪತ್ತೆಯಾಗಿದ್ದು ಅಸ್ಥಿಪಂಜರದ ಕೆಲವು ಭಾಗಗಳು ಮಾತ್ರ ಪತ್ತೆಯಾಗಿದೆ. ಸೊ ಹಾಗಾಗಿ ಈಗ SITಯ ಉನ್ನತ ಮೂಲಗಳು ಈಗ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಸದ್ಯದ ಮಟ್ಟಿಗೆ ಒಂದು ಕಡೆ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗಿದೆ. ಮೂಳೆಗಳನ್ನ ಸಂಗ್ರಹ ಮಾಡ್ತಿದ್ದಾರೆ SIT ಅಧಿಕಾರಿಗಳು. ಅದಾದ ನಂತರವಾಗಿ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಸೊ 6ನೇ ಪಾಯಿಂಟ್ ಶೋಧದ ವೇಳೆ ಮೂಳೆಗಳು ಸಿಕ್ಕಿರುವಂತದ್ದು. ಎಸ್, ಗಮನಿಸ್ತಾ ಇರಬಹುದು ನೀವು ನಮ್ಮ ಟಿವಿ ಸ್ಕ್ರೀನ್ ಮೇಲೆ ನೇತ್ರಾವತಿ ನದಿಯ ತಟದಲ್ಲಿ ಆ ಒಂದು ಶೋಧ ಕಾರ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಅಗಿತಾ ಇರುವಂತಹ ದೃಶ್ಯ. ಸ್ಥಳಗಳು ಅಂದ್ರೆ ಪಾದಚಾರಿಗಳು ತಿರುಗಾಡುವಂತಹ ಸ್ಥಳಗಳಾಗಿರ್ಬೋದು, ಅದ್ರ ಜೊತೆಗೆ ಕೆಲವೊಂದಿಷ್ಟು ಭಾಗಗಳನ್ನ ಗುರುತಿಸಲಾಗಿತ್ತು. ಹಾಗಾಗಿ ಅಲ್ಲಿ ಎಲ್ಲಿ ಮೂಳೆ ಸಿಕ್ಕಿದೆಯೋ ಅಲ್ಲಿ FSL ಅಧಿಕಾರಿಗಳು ಹೋಗಿದ್ದಾರೆ. ಪ್ರತಿಯೊಂದು ಮೂಳೆಗಳನ್ನ ತೆಗೆದುಕೊಂಡು ಅಸ್ಥಿಪಂಜರದ ಪ್ರತಿಯೊಂದು ಭಾಗವನ್ನ ಪಡೆದುಕೊಂಡು ಪರೀಕ್ಷೆಯನ್ನ ನಡೆಸ್ತಾರೆ. ಅದಾದ ನಂತರವಾಗಿ ಅವಶೇಷಗಳ ಹುಡುಕಾಟ ಮತ್ತೆ ಮುಂದುವರಿಯುತ್ತೆ. ಯಾಕಂದ್ರೆ 7, 8, 9 ಹಿಂಗೆ 1 ಗಂಟೆ ಊಟದ ಸಮಯದವರೆಗೂ ಎಷ್ಟಾಗುತ್ತೋ ಅಷ್ಟು ಅಗಿತಾರೆ. ಊಟ ಆದ್ಮೇಲೆ ಮತ್ತೆ ಅಗಿಯೋದಕ್ಕೆ ಶುರು ಮಾಡ್ತಾರೆ. ಕ್ಲಿಷ್ಟಕರವಾದಂತಹ ಕಡಿದಾದಂತಹ ಜಾಗ ಇರುವಂತಹ ಹಿನ್ನೆಲೆಯಲ್ಲಿ ಸೊ ಅಲ್ಲಿ ಹೋಗೋದಕ್ಕೆ ಸಾಧ್ಯವಾಗಲ್ಲ. ಹಿಟಾಚಿ ಆಗಿರ್ಬೋದು, JCB ಆಗಿರ್ಬೋದು. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಜನಗಳು ಹೋಗೋದಕ್ಕೆ ಮಾತ್ರ ಸಾಧ್ಯವಾಗುತ್ತೆ. ಅಂತಹ ಸ್ಥಳಗಳಿಗೆ ಅಧಿಕಾರಿಗಳು ಹಾಗೆ ಪೌರ ಕಾರ್ಮಿಕರು ಸಿಬ್ಬಂದಿಗಳು ತೆರಳಿ ಆ ಒಂದು ಗುರುತಿಸಿದಂತ ಸ್ಥಳವನ್ನ ಅಗಿತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ಮೊದಲ ಗುಂಡಿಯಲ್ಲಿ ATM ಕಾರ್ಡ್, ಅದ್ರ ಜೊತೆಗೆ ರವಿಕೆ, ಕೆಲವೊಂದಿಷ್ಟು ವಸ್ತುಗಳು ಪತ್ತೆ ಆಗಿತ್ತು. ಯಾರೋ ಲಕ್ಷ್ಮಿ ಅನ್ನುವ ಆಕೆ ಮಹಿಳೆಯದ್ದು ಅಂತ ಹೇಳಲಾಗಿತ್ತು. ಬಿಕಾಸ್ ಆಕೆ ಧರ್ಮಸ್ಥಳಕ್ಕೆ ಬಂದಂತಹ ಸಂದರ್ಭದಲ್ಲಿ ಏನು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ಲು ಅನ್ನುವಂತಹ ಹೇಳಿಕೆಯನ್ನ ನೀಡಲಾಗಿತ್ತು. ಈಗ ಕಾಣೆಯಾದಂಥವರು, ಧರ್ಮಸ್ಥಳಕ್ಕೆ ಬಂದು ಅನಾಥ ಶವವಾದಂಥವರು, ಸಾಕಷ್ಟು ಜನರ ಲೀಸ್ಟ್ ಅನ್ನ SIT ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಈಗ ಶೋಧ ಕಾರ್ಯ ಮತ್ತಷ್ಟು ಜೋರಾಗುತ್ತೆ. 6ನೇ ಪಾಯಿಂಟ್ ನಲ್ಲಿ ಅಸ್ಥಿಪಂಜರದ ಮೂಳೆಗಳು ಪತ್ತೆಯಾಗಿದೆ. ಸೊ ಹಾಗಾಗಿ ಲ್ಯಾಪ್ಟಾಪ್ ನಲ್ಲಿ ಮೂಳೆಗಳು ಸಿಕ್ಕ ಬಗ್ಗೆ ಮಾಹಿತಿಯನ್ನ ದಾಖಲು ಮಾಡಲಾಗ್ತಾ ಇರುವಂತದ್ದು. GPS ಆನ್ ಮಾಡಿಕೊಂಡು ರಿಪೋರ್ಟ್ ದಾಖಲು ಮಾಡಲಾಗ್ತಾ ಇದೆ. ಹಿಂದೆ ಸಿಕ್ಕ ಮೂಳೆಗಳನ್ನ FSL ಗೆ ರವಾನಿಸೋದಕ್ಕೆ SIT ಮುಂದಾಗಿದೆ. ಮೂಳೆ ಸಿಕ್ಕ ಹಿನ್ನೆಲೆಯಲ್ಲಿ ಅಕ್ಕಪಕ್ಕ ಅಗಿಯುವ ಕೆಲಸ 6ನೇ ಪಾಯಿಂಟ್ ನಲ್ಲಿ ನಿರಂತರ ಅಗಿಯುವ ಕಾರ್ಯ ಆರಂಭವಾಗಿದೆ. ಅಗತ್ಯವಿದ್ರೆ JCB ಬಳಕೆ ಮಾಡೋದಕ್ಕೆ ನಿರ್ಧರಿಸಿದೆ SIT. ಇನ್ನು ಹೆಚ್ಚಿನ ಆಳ ತೊಡೋದಕ್ಕೆ ಮುಂದಾಗಿದ್ದಾರೆ ಸಿಬ್ಬಂದಿಗಳು.